ಅಕೌಂಟ್ನಲ್ಲಿ ಲಕ್ಷ ಲಕ್ಷ ಹಣ ಇಟ್ಟಿರೋರು ಮಿಸ್ ಮಾಡದೆ ಈ ಸ್ಟೋರಿನ ನೋಡಲೇಬೇಕು. ಯಾಕಂದ್ರೆ ಲಕ್ಕಿ ಭಾಸ್ಕರ್ ಸಿನಿಮಾ ಸ್ಟೈಲ್ನಲ್ಲಿ ವೃದ್ಧೆಗೆ ಧೋಕಾ ಆಗಿದೆ. ಚೀಟಿಂಗ್ ಮಾಡೋದಕ್ಕೆ ಹೋಗಿ ಜೈಲು ಪಾಲಾಗಿದ್ದಾರೆ ಮಹಿಳೆ. ಲಕ್ಷ್ಮಿ ಭಾಸ್ಕರ್ ಸಿನಿಮಾ ಸ್ಟೈಲ್ನಲ್ಲಿ ವೃದ್ಧೆಗೆ ಧೋಕಾ ಆಗಿದೆ. ಚೀಟಿಂಗ್ ಮಾಡೋದಕ್ಕೆ ಹೋಗಿ ಮಹಿಳೆ ಜೈಲು ಪಾಲಾಗಿದ್ದಾಳೆ. ವೃದ್ಧೆಗೆ 50 ಲಕ್ಷ ರೂಪಾಯಿ ಟೋಪಿ ಹಾಕಿರೋದು ಮೇಘನಾ. ಈ ಘಟನೆ ಬೆಂಗಳೂರಿನಲ್ಲಿ ನಡೆದಿರೋದು. ಹಾಗೆ ಇಂಡಸ್ ಅಂಡ್ ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ ಮೇಘನಾ. ಎಲ್ಲ ಘಟನೆ ಬೆಂಗಳೂರಿನ ಗಿರಿನಗರದಲ್ಲಿರುವ ಇಂಡಸ್ ಇಂಡ್ ಬ್ಯಾಂಕ್ನಲ್ಲಿ ನಡೆದಿರೋದು. ವೃದ್ಧೆಗೆ ವಂಚಿಸಿದ ಡೆಪ್ಯೂಟಿ ಮ್ಯಾನೇಜರ್ ಮೇಘನಾ ಅರೆಸ್ಟ್ ಆಗಿದ್ದಾರೆ. ಈ ದುಷ್ಕೃತ್ಯ ಏನಿದೆ ಅದು ಕೇವಲ ಒಬ್ಳೆ ಮಾಡಿರೋದಲ್ಲ. ಗಂಡ ಹಾಗೂ ಸ್ನೇಹಿತರ ಜೊತೆ ಸೇರ್ಕೊಂಡು ವೃದ್ಧೆಗೆ 50 ಲಕ್ಷ ರೂಪಾಯಿ ಟೋಪಿ ಹಾಕಿರೋದು. ವೃದ್ಧೆ ಸಾವಿತ್ರಮ್ಮ ಬ್ಯಾಂಕ್ನಲ್ಲಿ 50 ಲಕ್ಷ FD ಮಾಡಿಸಿದ್ರು. ಗಂಡ ಹಾಗೂ ಸ್ನೇಹಿತರ ಜೊತೆ ಸೇರ್ಕೊಂಡು ವೃದ್ಧೆಗೆ 50 ಲಕ್ಷ ಪಂಗನಾಮ ಹಾಕಿರೋದು. ವೃದ್ಧೆ ಸಾವಿತ್ರಮ್ಮ ಬ್ಯಾಂಕ್ನಲ್ಲಿ 50 ಲಕ್ಷ ರೂಪಾಯಿ FD ಮಾಡಿಸ್ತಾರೆ. ಈ ವೇಳೆ ವೃದ್ಧೆಗೆ ಪರಿಚಯ ಆಗಿರೋದು ಡೆಪ್ಯೂಟಿ ಮ್ಯಾನೇಜರ್ ಮೇಘನಾ. ಬ್ಯಾಂಕ್ ಕೆಲಸ ಏನೇ ಇದ್ರೂ ನಾನ್ ಮಾಡ್ಕೊಡ್ತೀನಿ ಅಂತ ಮೊದಲಿಗೆ ನಂಬಿಸ್ತಾಳೆ ಈಕೆ. ವೃದ್ಧೆ ಕೈಯಿಂದ RTGSಗೆ ಸೈನ್ ಕೂಡ ಮಾಡಿಸ್ಕೊಂಡಿದ್ದು ಈ ಆರೋಪಿ ಮೇಘನಾ. ಸಹಿ ಮಾಡಿಸ್ಕೊಂಡು ಪರಿಚಯಸ್ಥನ ಅಕೌಂಟ್ಗೆ ಹಣವನ್ನ ವರ್ಗಾವಣೆ ಮಾಡಿಸ್ಕೊಂಡಿದ್ದಾಳೆ. ವೃದ್ಧೆ ಅಕೌಂಟ್ನಲ್ಲಿದ್ದ 50 ಲಕ್ಷ ರೂಪಾಯಿಯನ್ನ ಏಕಾಏಕಿ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು. ಅಂದ್ರೆ ಮೊದಲಿಗೆ ನಂಬಿಕೆಯನ್ನ ಹುಟ್ಟಿಸಿರೋದು. ಗಂಡ ಹಾಗೂ ಸ್ನೇಹಿತರ ಜೊತೆಗೆ ಸೇರ್ಕೊಂಡು ವೃದ್ಧೆ ಮೊದಲೇ FD ಅಲ್ಲಿ 50 ಲಕ್ಷ ರೂಪಾಯಿ ಹಣ ಇಟ್ಟಿರೋದನ್ನ ಖಾತ್ರಿ ಪಡಿಸ್ಕೊಂಡು ನಂತರ ನಿಮಗೆ RTGS ಮಾಡಿಸ್ಕೊಡ್ತೀವಿ ಸೈನ್ ಮಾಡಿ ಅಂತ ಮಾಡಿಸ್ಕೊಂಡು ಆ 50 ಲಕ್ಷ ರೂಪಾಯಿ ಹಣವನ್ನ ಆಕೆಯ ಸ್ನೇಹಿತನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು. ಅಂದ್ರೆ ಏನೋ ಗೊತ್ತಿಲ್ಲದೆ ಇರುವಂಥವ್ರು ಏನಾದರೂ ಬ್ಯಾಂಕ್ನಲ್ಲಿ ಅಷ್ಟೊಂದಾಗಿ RTGS ಆಗಿರಬಹುದು ಅಥವಾ ಮತ್ತೊಂದಾಗಿರಬಹುದು ವಿಚಾರ ಗೊತ್ತಿಲ್ಲದೆ ಒಬ್ಬರನ್ನ ನಂಬಿ ಯಾವ ರೀತಿ ಮೋಸ ಮಾಡಬಹುದು, ಹಾಗೆ ನಂಬಿ ಬಂದಿರ್ತಾರಲ್ಲ ಗ್ರಾಹಕರು ಅವ್ರನ್ನ ಹೆಂಗೆ ಧೋಕಾ ಮಾಡಬಹುದು ಅನ್ನೋದಕ್ಕೆ ಸಾಕ್ಷ್ಯ ಉದಾಹರಣೆ ಇದು. ಇನ್ನು ಫೆಬ್ರವರಿ 12ರಂದು ಅಕೌಂಟ್ ಅನ್ನ ಪರಿಶೀಲನೆ ಮಾಡಿದಾಗ ಈ ವಿಚಾರ ಬೆಳಕಿಗೆ ಬಂದಿರೋದು. ಈ ಬಗ್ಗೆ ಕೇಳಿದ್ರೆ ನೀವೇ RTGS ಮಾಡೋದು ಕೇಳಿದ್ರಿ ಅಂತ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಅನುಮಾನಗೊಂಡು ಗಿರಿನಗರ ಠಾಣೆಗೆ ಸಾವಿತ್ರಮ್ಮ ದೂರು ನೀಡ್ತಾರೆ. ತನಿಖೆಯನ್ನ ನಡೆಸಿ ಮೇಘನ ಕಳ್ಳಾಟವನ್ನ ಪೊಲೀಸರು ಬಯಲು ಮಾಡಿರೋದು. ಇಂಡಸ್ ಇಂಡ್ ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ ಹಾಗೆ ಆಕೆಯ ಸ್ನೇಹಿತೆ ಜೊತೆಗೆ ಆಕೆಯ ಪತಿ ಶಿವಪ್ರಸಾದ್, ಅನ್ವರ್ ಘೋಷ್ ಹಾಗೆ ನಾರಾಯಣ ಬಂಧನರಾಗಿರೋದು. ಅಂದ್ರೆ ಅಮೌಂಟ್ ಹೋಗಿರೋದು ವೃದ್ಧೆಗೆ ಎಲ್ಲೋ ಒಂದ್ ಕಡೆ ಡೌಟ್ ಬರುತ್ತೆ. ಅದಾದ್ಮೇಲೆ ಹೋಗಿ ಕೇಳ್ತಾರೆ ಏನಕ್ಕೆ ಹೀಗಾಯ್ತು, ಅಕೌಂಟ್ನಲ್ಲಿ ಹಣ ಇಲ್ವಲ್ಲ ಅಂತ ಕೇಳಿದಾಗ ನೀವೇ ತಾನೇ RTGS ಮಾಡ್ಕೊಡಿ ಅಂತ ಸೈನ್ ಮಾಡಿದ್ರಿ, ಹಾಗಾಗಿ ಮಾಡಿಕೊಟ್ಟೆ ಅಂತ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಡೌಟ್ ಬರುತ್ತೆ. ಡೈರೆಕ್ಟ್ ಆಗಿ ಗಿರಿನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಆಕೆಯ ಕಳ್ಳಾಟ, ಆಕೆಯ ಹಣವನ್ನ ಹೇಗೆ ಲಪಟಾಯಿಸಿದ್ಲು ಎಲ್ಲವೂ ಕೂಡ ಬಟಾಬಯಲಾಗಿರುವುದು. ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ಲಕ್ಕಿ ಭಾಸ್ಕರ್ ಮೂವಿ ತರ ಲಾಕ್ ಆಗಿರೋದು ಜೊತೆಗೆ ಹಣವನ್ನ ಲಪಟಾಯಿಸಕ್ಕೆ ನೋಡಕ್ಕೋಗಿ ಈಗ ಅರೆಸ್ಟ್ ಆಗಿರೋದು, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗ್ಲೂ ಡಯನಾ, ಇತ್ತೀಚೆಗೆ ಏನು ತೆಲುಗುನಲ್ಲಿ ರಿಲೀಸ್ ಆದಂತಹ ಲಕ್ಕಿ ಭಾಸ್ಕರ್ ಸಿನಿಮಾ ಇದೆ, ಆ ಒಂದು ಸಿನಿಮಾ ನೋಡಿದಂತಹ ಕೆಲವೊಬ್ರು ಅದನ್ನ ಪ್ರೇರಿತರಾಗಿ ಈ ರೀತಿಯಾದಂತಹ ಘಟನೆ ಸಾಕಷ್ಟು ಕೂಡ, ಅದರಲ್ಲೂ ಬೆಂಗಳೂರಿನಲ್ಲಿ ಸಾಕಷ್ಟು ಘಟನೆಗಳು ಕೂಡ ನಡೀತಿರುವಂತದ್ದು. ಯಾಕಂದ್ರೆ ಒಬ್ರು ಯಾರೇ ಅಲ್ಲಿ ಅಕೌಂಟ್ ಅಲ್ಲಿ ಏನಾದ್ರು ಅಮೌಂಟ್ ಅನ್ನ ಇಟ್ಟಿದ್ದಾರೆ ಅಂದ್ರೆ ಅದು ಬ್ಯಾಂಕಿಗೆ ಜವಾಬ್ದಾರಿ ಆಗಿರುತ್ತೆ. ಅದರಲ್ಲೂ ಕೂಡ ಅದು ಅಲ್ಲಿರುವಂತಹ ಕೆಲವರು ಏನು ಹಿರಿಯ ಅಧಿಕಾರಿಗಳೇನಿರ್ತಾರೆ, ಮ್ಯಾನೇಜರ್ ಆಗಿರ್ಬೋದು, ಡೆಪ್ಯೂಟಿ ಮ್ಯಾನೇಜರ್ ಆಗಿರ್ಬೋದು, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರ್ಬೋದು, ಇವರ ಅಂಡರ್ ಅಲ್ಲೇ ಆ ಒಂದು ಹಣ ಎಲ್ಲವೂ ಕೂಡ ಇರುತ್ತೆ. ಸೊ ಹೀಗಾಗಿ ಇದನ್ನ ಎನ್ಕ್ಯಾಶ್ ಮಾಡ್ಕೊಂಡಂತಹ ಅಲ್ಲಿದ್ದಂತಹ ಈ ಮ್ಯಾನೇಜರ್ ಏನು ಡಯಾನಾ ಅಲ್ಲಿದ್ದಂತಹ ಮ್ಯಾನೇಜರ್ ಮೇಘನ ಏನಿದ್ದಾರೆ ಅವರು ಕೂಡ ಈಗ ಆ ಒಂದು ಹಣವನ್ನ ಏನು ಪುಸ್ಲಾಯಿಸಿ ಆ ಒಂದು ಸಾವಿತ್ರಮ್ಮ ಅವರ ವಿಚಾರ ಗೊತ್ತಿಲ್ದಲೆ ಅವರ ಕೈನಲ್ಲೇ ಈಕೆ ಸೈನ್ ಅನ್ನ ಮಾಡಿಸಿರ್ತಾಳೆ. ಸೈನ್ ಅನ್ನ ಮಾಡಿಸಿ ಆ ನಂತರ ಯಾರಿಗೂ ಗೊತ್ತಿಲ್ದಂಗ ಆ ಒಂದು ಅಮೌಂಟ್ ಅನ್ನ, ಅದರಲ್ಲೂ ಕೂಡ 50 ಲಕ್ಷ ಹಣವನ್ನ ಟ್ರಾನ್ಸ್ಫರ್ ಮಾಡಿರುವಂತದ್ದು. ಅದರಲ್ಲೂ ಕೂಡ ಅದನ್ನ ಒಬ್ಬ ಮುಸ್ಲಿಂ ಅನ್ವರ್ ಅಂತ ಏನಿರ್ತಾನೆ ಆತನಿಗೂ ಕೂಡ ಟ್ರಾನ್ಸ್ಫರ್ ಮಾಡಿರ್ತಾರೆ. ಯಾಕಂದ್ರೆ ಇಲ್ಲಿ ಅನುಮಾನ ಬರಬಾರ್ದು ಅನ್ನೋ ಒಂದು ದೃಷ್ಟಿಯಿಂದಾಗಿ. ಸೊ ಆ ವಿಚಾರವನ್ನ ಅಲ್ಲಿ ಆಕೆ ಗಂಡನ ಜೊತೆನೂ ಈಕೆ ಡಿಸ್ಕಸ್ ಅನ್ನ ಮಾಡಿರ್ತಾರೆ. ಡಿಸ್ಕಸ್ ಮಾಡಿದಂತ ಸಂದರ್ಭದಲ್ಲಿ ಯಾವ್ದೇ ಕಾರಣಕ್ಕೂ ಕೂಡ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ, ಅಂದ್ರೆ ಎಲ್ಲೂ ಕೂಡ ಇವರು ಒಂದು ಸೈನ್ ಅನ್ನ ಮಾಡಿಸ್ಕೊಂಡ್ರೆ ಎಲ್ಲೂ ಕೂಡ ಇವರು ಲೂಪ್ ಹೋಲ್ಸ್ ಬಿಡದೇ ಇದ್ದ ರೀತಿಯಲ್ಲಿ ಆಗತ್ತೆ. ಸೊ ಆಗಾಗ ನಮ್ಗೆ ಯಾವ್ದೇ ರೀತಿಯಾದಂತ ಕೇಸ್ ಏನು ಆಗಲ್ಲ ಒಂದು ವಿಚಾರವನ್ನ ಹಿಡ್ಕೊಂಡು ಈ ರೀತಿಯಾದಂತ ಕೃತ್ಯವನ್ನ ಎಸಗಿರುವಂತದ್ದು. ಏನ್ರೆ ಈ ಸಾವಿತ್ರಮ್ಮರ್ಗೂ ಕೂಡ ಆ ನಂತರ ಅನುಮಾನ ಬಂದಿರುವಂತದ್ದು. ಅನುಮಾನ ಬಂದು ಅವರು ಕೂಡ ಈಗಾಗಲೇ ಗಿರಿನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಏನು ಕೇಸನ್ನು ಕೂಡ ಕೊಟ್ಟಿರುವಂತದ್ದು. ಡಯನಾ, ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.